ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವಾರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ಬರ್ರಿ ಬರ್ರಿ ನೋಡಿದ್ರಲ್ಲ ಬರ್ರಿ ನೋಡಿದ್ರ ಪರಿವೀಕ್ಷಣೆ ಮಾಡಿ ನೋಡಿದ್ವಿ. ಅದರಲ್ಲೂ ಒಂದು ಟೀಮ್ ಅಕಾಡೆಮಿ ಅಂತ ಒಂದು ಕಾಲೇಜ್. ಆ ಕಾಲೇಜಲ್ಲಿ ಒಬ್ಬರು ವಿದ್ಯಾರ್ಥಿ ಮತ್ತು ಅವ್ರ ಪೇರೆಂಟ್ಸ್ ನಮ್ಮ ಹತ್ರ ಬರ್ತಾರೆ. ಫೀಸ್ ಭಾಳ ಇದೆ, ನಮ್ಮ ಹತ್ರ ಬರೋದೆಲ್ಲ ಓದೋಕ್ಕಾಗಲ್ಲ ಅಂತ ಹೇಳಿ ನಮ್ಮ ಗಮನಕ್ಕೆ ತಗೊಂಡ್ಬರ್ತಾರೆ. ಅಂದರೆ ಸುಮಾರು ಒಂದೊಂದೂವರೆ ತಿಂಗಳಿಂದ ತಗೊಂಡ್ಬರ್ತಾರೆ. ಈ ವಿಚಾರವಾಗಿ ಅಲ್ಲಿ ಹೋಗಿ ಅದು ಫೀಸ್ ಸ್ಟ್ರಕ್ಚರ್ ಅದನ್ನೆಲ್ಲ ಕೇಳಿ ಕಾಲೇಜಿನ ವ್ಯವಸ್ಥೆನೆಲ್ಲ ಮಾತಾಡಿದ್ರಪ್ಪ ಅಂತಂದರೆ ಕಾಲೇಜು ಒಂದೊಂದು ಕಡೆ ಒಂದೊಂದು ದಿಕ್ಕಿ ಕಾಲೇಜುಗಳು ರೆಡಿ ಮಾಡಿಕೊಂಡಿದ್ದಾರೆ. ಬನಶಂಕರಿ ಬರವಣಿಗೆ ಒಂದು ಮಾಡ್ಕೊಂಡಿದ್ದಾರೆ, ವಿವೇಕಾನಂದ ಬರವಣಿಗೆ ಒಂದು ಮಾಡ್ಕೊಂಡಿದ್ದಾರೆ, ಆಂಜನೇಯ ಬರವಣಿಗೆ ಒಂದು ಮಾಡ್ಕೊಂಡಿದ್ದಾರೆ. ಏನು ಸರ್ ಹಿಂಗೆಲ್ಲ ನಡೆಸಿದ್ರಲ್ಲ, ಏನಿದೆಲ್ಲ ಹಿಂಗೆಲ್ಲ ಈ ವ್ಯವಸ್ಥೆ ಏನಂತ ಕೇಳಿದ್ರೆ ನಮ್ಮ ಕಾಲೇಜ್ ಇರೋದೇ ಹಿಂಗೆ ನಮ್ಮ ಮಾತ್ರ ಉಡಾಟ ಉತ್ತರಗಳು ಹೇಳ್ತಾರೆ. ಈ ವಿಚಾರವಾಗಿ ಏನು ಶಾಲಾ ಶಿಕ್ಷಣ ಪದವಿಪೂರ್ವ ಇಲಾಖೆ ಉಪನಿರ್ದೇಶಕರಾಗಿ ಒಂದು ವಿಚಾರ ಮಾಡ್ತಿದ್ದಾರೆ. ನಿಮ್ದೇನಾರು ಇದ್ರೆ ದೂರು ಕೊಟ್ಟರೆ ನಾವು ತನಿಖೆ ಮಾಡ್ತೀವಿ, ತನಿಖೆ ಮಾಡಿ ಎಲ್ಲ ಕ್ರಮ ವ್ಯವಸ್ಥೆ ಮಾಡ್ತೀವಿ ಅನ್ನೋ ಮಾತು ನಮಗೆ ಹೇಳ್ತಾರೆ. ಹೇಳಿದಾಗೆ ನಾವು ಅವ್ರು ಹೇಳ್ದಂಗೆ ಒಂದು ದೂರು ರೆಡಿ ಮಾಡಿಬಿಟ್ಟು ಶಾಲಾ ಶಿಕ್ಷಣ ಉಪನಿರ್ದೇಶಕರಿಗೆ ಬರ್ತೀವಿ. ಕೊಟ್ಟರೆ ಇದುವರೆಗಾದ್ರೂ ನಾವು ಕೊಟ್ಟಿರ್ತಕ್ಕಂಥ ದೂರಿಗೆ ಯಾವುದೇ ರೀತಿ ಕ್ರಮನೂ ತಗೊಂಡಿಲ್ಲ. ನಾವೆಲ್ಲ ಕೂಡ ವಿಸಿಟ್ ಮಾಡಿ ಪರಿಶೀಲನೆ ಮಾಡಿದಾಗ ಗೊತ್ತಾಗಿದೆ. ವಿದ್ಯಾನಗರ ಠಾಣೆಯಲ್ಲಿ ಇದ್ದಾರೆ. ಅವರು ಇದುವರೆಗೆ ನಮಗೆ ತಿಳಿದು ಬಂದ ಮಾಹಿತಿಯ ಪ್ರಕಾರ ಇನ್ನೂ ನಮಗೆ ಕಂಪ್ಲೇಂಟ್ ಕೊಡಬೇಕಾಗಿದೆ. ಅವರು ಬಂದು ಸತ್ತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನಾವು ವೆರಿಫೈ ಮಾಡಿದ ಮೇಲೆ ಗೊತ್ತಾಗ್ತದೆ. ಇನ್ನು ಅಲ್ಲಿ ಕೂಡ ವಿದ್ಯಾನಗರದಲ್ಲಿ ವಿಚಾರಣೆ ಮಾಡಿದಾಗ ಏನೋ ಅವ್ರ ಮಕ್ಕಳು ರಾತ್ರಿ ಇವರಿಗೆ ಫೋನ್ ಮಾಡಿದ್ರಂತೆ, ನಿಮ್ಮ ಹತ್ರ ಮಾತಾಡಬೇಕು ಅರ್ಜೆಂಟ್ ಬನ್ನಿ ಅಂತ ಹೇಳಿ. ಇವರು ಬರ್ತೀನಿ ಇರಿ ಅಂತ ಹೇಳಿದಾಗ ನಮ್ಮ ತಂದೆ ಯಾವಾಗಲೂ ಹೀಗೆ ಮಾಡ್ತಾರೆ, ಬಂದಿಲ್ಲ ಅಂಥೇಳಿ ಮನನೊಂದು ಅವರಿಬ್ಬರು ಕೂಡ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ದಾರೆ. ಅದಾದ ನಂತರ ಇಮಿಡಿಯೇಟಾಗಿ ಅವರೆಲ್ಲ SSLಗೆ ಮಾಡಿದ್ದಾರೆ. ಸೊ ಅವರಿಬ್ಬರು ಈಗ ಅಲ್ಲಿ ಚಿಕಿತ್ಸೆಯನ್ನು ಪಡೀತಾ ಇದ್ದಾರೆ. ಇಲ್ಲಿ ಏನಾಗಿದೆ ಅದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಂಬಂಧಿಕರು ಬಂದು ದೂರನ್ನು ಕೊಡಬೇಕು. ಗೊತ್ತಾದ ನಂತರ ನಾವು ಅದನ್ನು ದೂರನ್ನು ದಾಖಲು ಮಾಡ್ತೇವೆ. ಅದಲ್ಲದೆ ಈಗಾಗಲೇ ನಾವು ವಿಶೇಷ SSL ತಂಡ ನಮ್ಮ ರೀಜನಲ್ SSL ಏನಿದೆ ಅಲ್ಲಿಂದ ಕೂಡ ಕಳಿಸ್ತಾ ಇದ್ವಿ. ಸ್ಥಳ ಪರಿಶೀಲನೆಗೆ ಆಫೀಸರ್ಸ್ ಕೂಡ ಬಂದಿದ್ದಾರೆ. ಪ್ರಕರಣವನ್ನು ತಲುಪಿದ್ದು ಯಾವ ಕಾರಣದಿಂದ ಹೀಗೆ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ನಾವು ಪರಿಶೀಲನೆ ಮಾಡ್ತೇವೆ. ಇಲ್ಲಿ ಚುನಾವಣೆ ಬರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಪಾತ್ರ ಮತ್ತು ನಾವೇನು ಮಾಡಬೇಕು ಅಂತ ಹೇಳಿ ನಾವೆಲ್ಲ ಸಮಾನ ಮನಸ್ಸು ಒಂದು 2-3 ಸಭೆಗಳನ್ನು ಮಾಡಿ ಆ ಸಭೆಯ ವಿವರವನ್ನು ನಮ್ಮ ಜೊತೆಗೆ ಹಂಚಿಕೊಳ್ಳೋದಕ್ಕೆ ನಾವು ಗೊತ್ತಿದ್ದ ಯೋಚನೆ. ಪ್ರಮುಖವಾಗಿ ಕಳೆದ 30 ವರ್ಷಗಳಿಂದ ದಾವಣಗೆರೆ ದಕ್ಷಿಣ ಕ್ಷೇತ್ರವನ್ನು ಮಾನ್ಯ ಶಾಮು ಸುಶೀಂದ್ರನವರು ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧಿಸ್ತಾ ಇದ್ರು ಮತ್ತು ಗೆಲ್ತಾನೂ ಇದ್ದರು. ಈಗ ಆ ಸ್ಥಾನಕ್ಕೆ ಆ ಭಾಗದಲ್ಲಿ ಅತಿ ಹೆಚ್ಚಿರ್ತಕ್ಕಂಥ ಮೈನಾರಿಟಿಯವರಿಗೆ ಅವಕಾಶ ಮಾಡಿಕೊಡಿ. ಹಿಂದುಳಿದ ವರ್ಗದ ಭಾಳಷ್ಟು ಸಂಖ್ಯೆಯ ನಾಯಕರು ಹಿಂದುಳಿದ ವರ್ಗದ ಯಾರಿಗಾದ್ರೂ ನೀವು ಟಿಕೆಟ್ ಕೊಟ್ಟು ಕೂಡ ನಮಗೆ ಸಮಸ್ಯೆ ಇಲ್ಲ. ಲಿಂಗಾಯತರಲ್ಲಿ ಕೂಡ ಲಿಂಗಾಯತರಿಗೂ ಕೊಡಿ. ಲಿಂಗಾಯತ ಪಂಚಮಸಾಲಿ ಅವರಿಗೆ ಅನ್ಯಾಯ ಆಗಿದೆ ಈ ಜಿಲ್ಲೆಯಲ್ಲಿ, ಅವ್ರಿಗೂ ಕೊಡಿ. ಈ ಥರ ಸಾಕಷ್ಟು ಅಭಿಪ್ರಾಯಗಳಿರೋದ್ರಿಂದ ಅದನ್ನು ತಮ್ಮ ಜೊತೆ ಹಂಚಿಕೊಳ್ಬೇಕು ಅಂತಕ್ಕಂಥ ಉದ್ದೇಶದಿಂದ ನಾವಿವತ್ತು ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮಗೇನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸೀತಾರಾಮ ಸತ್ಯದ ಕೈಗನ್ನಡಿ ವಂದನೆಗಳು.